ಒಂದು ಸೀರಿಯಸ್ ಮ್ಯಾಟರ್ ಮಾತಾಡ್ಬೇಕು. ಸಲಾಮ್ ಅಲೈಕುಂ ಸಲೀಂ ಬೈ. 2 ಕೋಟಿ ಡೀಲ್ನ 4 ಕೋಟಿಗೆ ಫೈನಲೈಸ್ ಮಾಡಿದ್ದೀನಿ. ಓ ಆ ಹುಡುಗರ ಒಂದ್ 5 ಲಕ್ಷ ಕೊಟ್ರೆ ಹೊಂಟೋಯ್ತಾರೆ. ನಕ್ರ ಇಕ್ರ ಮಾಡಿದ್ರೆ ಹೊಡೆದಿ ಹೊಸ್ಕಾಕ್ಬಿಡ್ತೀನಿ. ಅಚ್ಚಾ ಏಕ್ ಮಿನಿಟ್ ಇರೋ ಸಲೀಂ ಬೈ, ಅವ್ನ್ ಬಿ ದೇಖ್ತಾ ಇದ್ದಾರೆ ಕರ್ತು. ಓಯ್ ಮಗ, ಏನ್ರ ಮಾಡ್ತಾ ಇದ್ದೀರಾ? ಯಾವ್ದೋ ಜೋಕು ನಗ್ತಾ ಇದ್ದೆ. 4 ಕೋಟಿ ಫಿಕ್ಸಾ? ಅದೇ ಜೋಕು ಫಿಕ್ಸ್ ಏನ್ರ ಫಿಕ್ಸ್. ಹುಚ್ಚ ಬರ್ತೀನಿ. ಕೇಳ್ರಪ್ಪ ಕೇಳಿ. 11 ಗಂಟೆಗೆ ಇವ್ರ ತಂದೆಯವರು ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. 11 ಗಂಟೆ ನಂತರ ನಿಮ್ಮೆಲ್ಲರಿಗೂ ಬಿಡುಗಡೆ. ಓಕೆನಾ? ಅಣ್ಣ ಇದೇ ಖುಷಿನಾಗೆ ನನ್ನ ಹೆಂಡ್ರನ್ನ ರಿಲೀಸ್ ಮಾಡ್ಬಿಡ್ರ ಅಣ್ಣ. 4 ಕೋಟಿ ದುಡ್ಡು ಬರ್ಲಿ, ನಿಮ್ ಹೆಂಗಸರನ್ನು ಬಿಡ್ತೀವಿ, ಎಲ್ಲರನ್ನು ಬಿಡ್ತೀವಿ. ನನ್ನ ಲೆಕ್ಕಾಚಾರ ಸರಿ ಹೋಗ್ಬಿಡಿ ಅಲ್ಲಿಗೆ. ಡೋರ್ ತೆಗೆದ ಇದೆ, ಬನ್ನಿ. ಎಲ್ಲಿ ಯಾರು ಕಾಣಿಸ್ತಾ ಇಲ್ವಲ್ಲ? ಡೋರ್ ಕ್ಲೋಸ್ ಮಾಡ್ಕೊಂಡು ಮೇಲ್ಗಡೆ ಬನ್ನಿ. ಹಲೋ, ಯಾರಿದ್ದೀರಾ ಮನೇಲಿ? ಇದರಲ್ಲಿ ಮೈನ್ ಯಾರು? ನನ್ ಜೊತೆ ಡೀಲ್ ಮಾತಾಡ್ದವ್ರು ಯಾರು? ನೀನಾ ಇಲ್ಲ ನೀನು ಯಾರು ಇದ್ರಲ್ಲಿ? ಬೇಗ ಬನ್ನಿ, ನನಗೆ ಟೈಮ್ ಇಲ್ಲ, ಡೀಲ್ ಮುಗಿಸ್ಕೊಂಡು ಹೋಗ್ಬೇಕು. ಕಮಾನ್, ರೆಡಿ, ಕಮಾನ್. ವಾರ್ದ ಅಂದ್ರೆ ತಲೆ ಮೊಟ್ಟೆ ಹೊಡೆದ್ಬಿಡ್ಬೇಕು. ಗೋಲ್ಡ್ ಖಾನ್ ಬೇಜಾರ್ ಮಾಡ್ಕೊಬಿಡಿ ಸರ್. ಜ್ಯೂಸ್ ತಗೊಳ್ಳಿ. ನಿಮ್ಗೆ ಲೆಗ್ ಪೀಸ್ ಕಡೆ ಯಾರದು? ಯಾರು ಅದಾ? ಹಂಗಾರೆ ಇದ್ಯಾವ್ದು? ಪಾಪ ನಾಯಿ ಹೊಡೆದಂಗ್ ಹೊಡಿತಿದ್ದಾರೆ. ಬೆಳಿಗ್ಗೆ ಎದ್ದು ಯಾರ ಮುಖ ನೋಡಿದ್ನೋ ಏನೋ. ಯಾರೋ ನೀನು ಕರೆಕ್ಟ್ ಆಗಿ 11 ಗಂಟೆ ಸಿಂಕ್ ಮಾಡ್ಕೊಂಡು ಒಳಗೆ ಬಂದಿದ್ಯಾ? ನಾನು ಭೂಮಿ ರಿಯಲ್ ಎಸ್ಟೇಟ್ ಏಜೆನ್ಸಿಯಿಂದ ಕೇಶವಮೂರ್ತಿ ಅಂತ. ಈ ಮನೆಯವರು ಸೈಟ್ ಮಾರ್ತೀನಿ ಅಂತ ಫೋನ್ ಅಲ್ಲಿ ಡೀಲ್ ಮಾತಾಡಿದ್ರು. ಓ, ಕೇಶವಮೂರ್ತಿಗಳು ಅಂದ್ರೆ ನೀವೇನಾ? ಹೋದ್ ವಾರ ಫೋನ್ ಮಾಡಿದಕ್ಕೆ ಈ ವಾರ ಬಂದಿದ್ದೀರಲ್ರಿ ನೀವು. ಜಕ್ಕೆ ಅಲ್ಬೇಡಮ್ಮ, ನಾನಿದ್ದೀನ. ಅಲ್ಬೇಡ. ಡೋರ್ ಓಪನ್ ಮಾಡಿ, ಕ್ಲೋಸ್ ಮಾಡ್ಕೊಂಡು ಸೀದಾ ಮೇಲ್ಗಡೆ ಬನ್ನಿ. ವೆಲ್ಕಮ್ ಟು ದ ಪಾರ್ಟಿ. ಈಗ ಇನ್ಯಾರು ಬಂದ್ರು? ಶೀತಲ್ ಎಲ್ಲಿ? ಮೊದ್ಲು ದುಡ್ಡು. ಮೊದ್ಲು ಶೀತಲ್ ದುಡ್ಡು ಕೊಡು. ನೋ, ಫಸ್ಟ್ ಶೀತಲ್. ಮೊದ್ಲು ದುಡ್ಡು ತೋರ್ಸಲ್ಲ. ಶಟಪ್. ಈ ಗುಡ್ಡು ಬೆದರಿಕೆಗೆ ಹೆದರೋನಲ್ಲ ನಾನು. ಮೊದ್ಲು ಶೀತಲ್ ತೋರಿಸಿ, ಆಮೇಲೆ ದುಡ್ಡು. ಶೀತಲ್ ಪುಟ್ಟ, ಸೋ ಸ್ವೀಟ್ ಆಫ್ ಯು. ತಿಪ್ಪೇಸ್ವಾಮಿ. ತಿಪ್ಪೇಸ್ವಾಮಿನ ನಿಮ್ಮಪ್ಪ ಅಲ್ವಾ? ಸತ್ತ. ನೋ ಪ್ಲೀಸ್ ಸ್ಟಾಪ್ ಇಟ್. ಅವ್ರನ್ನ ಹೊಡಿಬೇಡಿ, ಅವ್ರು ನಮ್ ಡ್ಯಾಡಿ ಮ್ಯಾನೇಜರ್. ಲೋಕನಾಥ್ ಅಲ್ಲಿ ಅವರು ಕಾರಲ್ಲಿ ಕೂತಿದ್ದಾರೆ. ಶೀತಲ್ ನೋಡ್ಕೊಂಡ್ ಬಂದ್ರು, ಅದಕ್ಕೆ ಈ ಡೂಪ್ಲಿಕೇಟ್ ಸೂಟ್ ಕೇಸ್ ತಂದೆ. ನೀನ್ ಡೂಪ್ಲಿಕೇಟ್ ಸೂಟ್ ಕೇಸ್ ತಂದ್ರೆ ಒರಿಜಿನಲ್ ಯಾರ ಹತ್ರ ಇದೆಯಾ? ಒರಿಜಿನಲ್ ಅವ್ರ ಹತ್ರನೇ ಇದೆ. ಅಲೋ, ನಾನು ಹೋಗಿ ತಗೊಂಬರ್ತೀನಿ. ತಡ್ಕಳೆ. ಹರಿಶ್ಚಂದ್ರ ಘಾಟ್ಗೆ ಹೋಗಕ್ ನಾವು, ಪಕ್ಕದಲ್ಲಿರೋ ಗೇಟ್ಗೆ ಹೋಗಕ್ ನೀವಾ? ನಾವೇ ಹೋಗ್ತೀವಿ. ಅಲೋ, ನಾನು ಹೋಗಿ ತಗೊಂಬರ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಮ್ ಗಣೇಶನೇ ಹೋಗ್ಲಿ, ಅವನ್ ತುಂಬಾ ಕಿಲಾಡಿ. ದೋಸೆ ನಿನ್ ಬಾಯಿಗೆ ಸ್ವಲ್ಪ ಸೆಟ್ ಹಾಕೋ. ರೀ, ಊರ್ಕೆನೆ ಇದಿರಲ್ಲ, ಹೋಗಿ ಅಡ್ಗಂಡಿ. ನಾನ್ ತಗೊಂಡ್ಬರ್ತೀನಿ ಬಿಡಿ ಸರ್. ನೀನ್ ಆಮೇಲೆ ಹೋಗವಂತೆ ಮೆಡಿಕಲ್ ಶಾಪ್ಗೆ. ಈಗ ಕುಂತ್ಕೋ. ನಾನ್ ತಗೊಂಡ್ಬರ್ತೀನಿ ಸರ್. ಏನ್ ತರ್ಬೇಕು? ನಮ್ದೇ ನಮ್ಗಿಲ್ಲಿ ಅಂತ ಹರ್ಕೊಂಡ್ ಸಾಯ್ತಾ ಇದೀವಿ. ಲೋಕನಾಥ್ ಸಾಹೇಬ್ರೆ ಫೋನ್ ಮಾಡಿದ್ದಾರೆ. ಶೀತಲ್ ಹೇಗಿದ್ದಾಳೆ ಸರ್? ಶೀತಲ್ ಇಲ್ಲಿ ಸೇಫ್ ಆಗಿದ್ದಾಳೆ. ಸರಿ, ನಾನೇ ಬರ್ತೀನಿ. ಓಕೆ ಸರ್.
ದುಡ್ಡು ಕೊಡಿ. ಮೊದಲು ಅವಳು ಈ ಕಡೆ ಕಳ್ಸು. ಹಲೋ, ದುಡ್ಡಿಲ್ದೆ ಕಳ್ಸೋದಿಕ್ಕಲ್ಲ, 3 ದಿವಸದಿಂದ ಇವರೆಲ್ಲಾರು ಮೇಂಟೈನ್ ಮಾಡ್ತಾ ಇರೋದು. ಫಸ್ಟ್ ದುಡ್ಡು ಕಳ್ಸಿ, ಇಲ್ಲ ಅಂದ್ರೆ ನನ್ನ ಮಗಳಿಗೋಸ್ಕರ 4 ಕೋಟಿ ಕೊಡಕ್ಕೂ ರೆಡಿ ಇದ್ದೀನಿ. ಅವಳಿಗೆ ತೊಂದ್ರೆ ಆಗತ್ತೆ ಅಂದ್ರೆ 4 ಜನ ಸಾಯ್ಸಕ್ಕೂ ರೆಡಿ ಇದ್ದೀನಿ. ಇದೆಲ್ಲ ನಾನು ಆಟ ಆಡಿ ಬಿಟ್ಟಿರೋದ್ ಕಂಡ್ರ. ನಿಮ್ ಕೈಯಲ್ಲಿರೋ ಗನ್ನು ಒಂದೇ, ನನ್ನಲ್ಲಿರೋ ದಿಲ್ಲು ಒಂದೇ. ತಗೊಳ್ರ, ಸುಮ್ನೆ ದುಡ್ಡು ತಗೊಂಡು ನನ್ನ ಮಗಳನ್ನ ಕಳಿಸ್ಕೊಡಿ. ಲೋ ಮಗ, ಇವಳಪ್ಪ ಎಲ್ಲದಕ್ಕೂ ರೆಡಿಯಾಗಿ ಬಂದಿರಂಗೆ ಇದೆ. ನಮಗ್ ಬೇಕಾಗಿರೋ ದುಡ್ಡು. ಗನ್ ಸರೆಂಡರ್ ಮಾಡೋಳನ್ನ ಬಿಟ್ಬಿಟ್ಟು ದುಡ್ಡೇ ತಗೊಂಬಂದ್ಬಿಡ. ಒಳ್ಳೆ ನಿರ್ಧಾರ. ಶನಿ ಬಿಡುಗಡೆ ಆಗೋ ಸಮಯ ಬಂತು. ತಗೊಳ್ಳಿ. ಬಾ ಮಗಳೇ ಈ ಕಡೆ. ಡ್ಯಾಡಿ ದುಡ್ಡು ಬಂದ್ಮೇಲೆ ಫ್ರೆಂಡ್ಶಿಪ್ ಎಲ್ಲ ಅಷ್ಟೇ ಕಣೋ. ಲೋ ಮಗ, ಯಾಕೋ ಇಲ್ಲೇ ನಿಂತಿದ್ದೆ, ಹೋಗಿ ಹಿಡ್ದಾಕ ಅವ್ರನ್ನ. ಚಾಕು ಜೊತೆ ಗನ್ನು ಇದೆ ಕಣ ಅವ್ರ ಹತ್ರ. ಯಾವ ಗನ್ನಲ್ಲೂ ಬುಲೆಟ್ ಇಲ್ಲ ಕಣ. ನನ್ ಡೌಟ್ ಭಯ ಆಗುತ್ತೆ ಅಂತ ನಾನೇ ತೆಗ್ದಾಕ್ಬಿಟ್ಟಿದೀನಿ. ಯಾವ ಗನ್ನಲ್ಲೂ ಬುಲೆಟ್ ಇಲ್ವಂತೆ. ಆಹಾ, ಗನ್ನೆಲ್ಲ ಬಿಸಾಕ್ಬಿಟ್ರು. ಅವ್ರ ಅಪ್ಪನ ಗನ್ನಲ್ಲಿ ಬುಲೆಟ್ ಇದೆ ನೋಡು. ಇದೆ. ನಡಿ ನಡಿ ನಡಿ. ಏಯ್ ಸದಾನಮೆ, ಜಾಗ ಬಿಡೆ. ಡ್ಯಾಡಿ ಡ್ಯಾಡಿ ಅವ್ರು ದುಡ್ಡು ತಗೊಂಡು ಹೋಗ್ತಿದ್ದಾರೆ. ಹೋದ್ರೆ ಹೋಗ್ಲಿ ಬಾ ಮಗಳೇ. ಅವ್ರಿಗೆ ಭೂಮಿನೇ ದೊಡ್ಡದು, ನನಗೆ ಅಂಗೈಯಲ್ಲಿದೆ. ಅವರು ನನ್ ಕಣ್ ತಪ್ಪಿಸಿ ಎಲ್ಲೂ ಹೋಗಕ್ಕಾಗಲ್ಲ. ಸ್ವಾಮಿ, ಎಲ್ರಿಗೂ ಐಡಿಯಾ ಕೊಟ್ಟವ್ರೆ ನೀವು. ನೀವು ಬರೋಲ್ವೇ? ಇಲ್ಲೇ ನಿಂತ್ಬಿಟ್ರೆ ನನಗೆ ಕೋಟಿ ರೂಪಾಯಿಗಿಂತ ನನ್ನ ಹೆಂಡ್ರೆ ಮುಖ್ಯ. ರೈಟ್ ಅಬೌಟ್ ಟರ್ನ್ ಕಾಂತ. ಅಯ್ಯೋ, ಹೋಗ ಮಾಡಿಸ್ತಾರೆ. ಒಳ್ಳೆ ದುಡ್ಡು ಬರೋ ಸಮಯ. ಟಪಾಸ್ ಖಾನ್, ಬುಲೆಟ್ ಇಲ್ಲ ಅಂತ ಹೇಳಿದ್ದು ನಮ್ ಗನ್ನಲ್ಲಿ, ಅವ್ರಪ್ಪ ತಂದಿದ್ ಗನ್ನಲ್ಲ. ಅದನ್ನ ಯಾಕೋ ಬಿಸಾಕ್ಬಿಟ್ಟು ಬಂದ್ರಿ. ಗೋಲ್ಡ್ ಖಾನ್ ಸರ್, ಕಳೆ ನಾವು ಶಿಫ್ಟ್ ಆಗ್ತೀವಿ. ಮಗ ನಮ್ ಗಾಡಿ ಯಾವ ಗಾಡಿಯಲ್ಲಿ ದುಡ್ಡಿದೆಯೋ ಅದೇ ನಮ್ ಗಾಡಿ. ನಡಿ. ಏ ಸೈಡ್ ಹೋಗು, ನಾವೀಗ ಸ್ಲೋ ಮೋಷನ್ ಬರ್ತೀವಿ. ಗುಡ್ ಬೈ. ಮಗ ನೋಡು, ಇವ್ರನ್ನ ಹೆಂಗಾರ ಮಾಡಿ ಕ್ಯಾಚ್ ಹಾಕೋಬೇಕು ಕಣೋ. ಅವ್ರನ್ನ ಹೆಂಗೋ ಕ್ಯಾಚ್ ಹಾಕೊಳ್ಳೋದು? ಮಗ, ನನ್ನ ಹತ್ರ ಒಂದು 2 ವೀಲರ್ ಇದೆ. ಒಳ್ಳೆ ಮೈಲೇಜ್ ಬರುತ್ತೆ. ಎಷ್ಟ್ ಮೈಲೇಜ್ ಕೊಡುತ್ತೆ? ನಿನ್ ಶಕ್ತಿ ಎಷ್ಟಿದೆಯೋ ಅಷ್ಟು ಬರುತ್ತೆ. ಅಂದ್ರೆ ಅಯ್ಯೋ, ನಿನ್ ಬಾಯಿಗೆ ಮಣ್ಣಾಕ. ಮೈಲೇಜ್ ಕೊಡೋ ಗಾಡಿ ಅಂದ್ರೆ ಇದೇನೇನು? ನಡಿಯೋ ನಡಿಯೋ. ಬಾಳ ಶಾಣೆ ಅದಾರ. ನಾವು ಏನಾರ ಮಾಡಕ ಬೇಕು. ఇప్పుడు ఏం ಮಾಡ್ಬೇಕು చెప్పు. ಏನ್ ಚಿಪ್ಪು? ಇದು ಚೀಪ್. ಅಲ್ಲ, ಆಟೋ ಮಾಡು. ಆಪು ಅಯ್ಯ, ಸ್ವಲ್ಪ ಲಿಫ್ಟ್ ಇస్తారా? ಆಪು ಆಪು. ನನ್ ಪಕ್ಕ ಬಂದು ಕೂತ್ಕೊಂಡ್ರೆ ಕರ್ಕೊಂಡು ಹೋಗ್ತೀನಿ, ಬರ್ತೀಯಾ? నీ పక్కనే కూర్చుంటాను. తీ బాగ్లు. ಮಧುರ ಅನುರಾಗ ಇದನ್ನ ಅರ್ಧದಲ್ಲಿ ಅಂಕಲ್, ಇಲ್ಲೇನೋ ಚುಚ್ಚುತ್ತಾ ಇದೆ. ಏನು ಇಲ್ಲ, ಸುಮ್ನೆ ಕೂತ್ಕೊಳ್ಳಮ್ಮ. ಇಲ್ಲ ಅಂಕಲ್, ಏನು ಇದೆ. ಅವಾಗ್ಲಿಂದ ಚುಚ್ಚುತ್ತಾ ಇದೆ. ಏನಿಲ್ಲ ಅಂದ್ರೂ ಕೇಳೋದಿಲ್ಲ. ಏನಿದೆ ಇಲ್ಲಿ? ಕುಕ್ಕುಬೇಡಿ. ಅವ್ರು ಏನಾದ್ರು ಗಾಡಿ ನಿಲ್ಲಿಸ್ಬಿಟ್ರೆ ಆಮೇಲೆ ಸಿಗೋ ದುಡ್ಡು ಸಿಗೋದಿಲ್ಲ. ಸುಮ್ಮನಿರಿ. ಇದನ್ನ ಮುಟ್ಬಿಡೋಣ. ಮಗ, ಅಂತೂ ಇಂತೂ ಕುಂತಿ ಮಕ್ಳಿಗೆ ರಾಜ್ಯ ಸಿಕ್ತಂಗಾಯ್ತು. 4 ಕೋಟಿ ನಮ್ ಕೈಗೆ ಬಂತು. 4 ಕೋಟಿನಾ? ಕುಂತಿ ಮಕ್ಳ? ನೀವೆಲ್ಲ ಸಲೀಂ ಬೈ ಗ್ಯಾಂಗ್ ಅಲ್ವೇನ್ರು? ನಾವು ಸಲೀಂ ಬೈ ಗ್ಯಾಂಗ್ ಅಲ್ಲ. ನೀನ್ ಯಾರು? ನನ್ನ ಹೆಸರು ಬಾಂಬ್ ಬಾಬು. ನಮ್ಮಪ್ಪ ಹೆಸರು ಬ್ಲಾಸ್ಟ್ ಭಾಷಾ. ಅವರು ಶೂಟಿಂಗ್ ಅಲ್ಲಿ ಬಾಂಬ್ ಬಿಡ್ತಾ ಇದ್ರು. ನಾನು ನಿಜವಾಗ್ಲೂ ಬಾಂಬ್ ಬಿಡ್ತೀನಿ. ನಮ್ಮಪ್ಪ ಟಿಕೆಟ್ ಅನ್ನೋ ಫಿಲ್ಮ್ ಶೂಟಿಂಗ್ ನಡೆಯುವಾಗ ಅಬ್ಬಯ್ಯನವರು ಸ್ಟುಡಿಯೋದಲ್ಲಿ 4 ಜನಕ್ಕೆ ಟಿಕೆಟ್ ಕೊಟ್ಬಿಟ್ಟಿದ್ರು. ನಾನಿವಾಗ 3 5 ನಾನ್ ಸೇಫು 5 ಜನಕ್ಕೆ ಟಿಕೆಟ್ ಕೊಟ್ಬಿಡ್ತೀನಿ. ಮೈಂಡ್ ಬ್ಲೋಯಿಂಗ್ ಅಮ್ಮ. ಮೈಂಡ್ ಬ್ಲೋಯಿಂಗ್ ಅಲ್ಲ, ಟಾಟಾ ಸುಮಾ ಬ್ಲೋಯಿಂಗ್. ಓ, ಅಲ್ಲೋಯ್ತಲ್ಲ ಆಟಾಟ ಸುಮ್ಮನ. ಟಾಟಾ ಸುಮಾ ಅಲ್ಲ, ಇದು ಇದಾ? ಬಾಂಬಿಟ್ಟು ಸಲೀಂ ಬೈ ಗ್ಯಾಂಗ್ ನ ಮುಗ್ಸಕ್ಕೆ ಬೇರೆ ಗ್ಯಾಂಗ್ ಹತ್ರ 1 ಲಕ್ಷ ರೂಪಾಯಿ ಸುಪಾರಿ ತಗೊಂಡಿದ್ದೀರಮ್ಮ. ನಿಮ್ ಬೇಡ್ಲಕ್ಕೂ ನೀವು ಬಂದು ಹತ್ಕಾಯಿಸ್ಕೊಂಡಿದ್ದೀರಾ. ನಾನೇನ್ ಮಾಡ್ತೀನಿ? ಮಗ, ಬ್ಲಾಸ್ಟ್ ಆಗತ್ತೆ, ನಿಲ್ಸೋ ಗಾಡಿನ. ಏಯ್, ಗಾಡಿ ನಿಲ್ಸ್ಬಿಡ್ರು, ಬಾಂಬ್ ಬ್ಲಾಸ್ಟ್ ಆಗುತ್ತೆ. ದಿನ ಟ್ಯೂಬ್ ಮಡಿತಿದ್ದೀನಿ. ಮಗ, ಸ್ಲೋ ಮಾಡ್ಕೊಳ್ಳೋ. ಏಯ್, ಸ್ಟೋ ಮಾಡ್ಬೇಡ್ರು, ಅವಾಗ್ಲೂ ಬ್ಲಾಸ್ಟ್ ಆಗುತ್ತೆ. ಗುರು, ಇವಾಗ ಏನ್ ಸ್ಪೀಡ್ ಇದೆಯೋ ಅದನ್ನೇ ಮೇಂಟೈನ್ ಮಾಡು. ನಮ್ ಜೊತೆ ನೀನು ಸಾಯಕ್ ಬಂದಿದ್ದೇನೋ? ನೋಡಮ್ಮ, ಬಾಂಬ್ ಟ್ರೈನಿಂಗ್ ಸ್ಕೂಲಲ್ಲಿ ಮೊದ್ಲೇ ಹೇಳ್ಕೊಡೋದೆ ಓಡೋ ಗಾಡಿಯಿಂದ ಹೆಂಗ್ ಜಂಪ್ ಹೊಡಿದು ಅಂತ. ಸಿಸಿ ಹೆಂಗ್ ಜಂಪ್ ಹೊಡಿತಾನೆ ನೋಡು.
ಬಂದೆ ಓ ನನ್ ಗಂಡ ಮನೇಲಿ ಅವ್ರೆ ಏ ಮುದೇವಿ ಅಯ್ಯೋ ಹೇಳಿಲ್ವಾ ಮಗ ಹೆಂಗೋ ಒಂದ್ ಕಂಟ್ರೋಲ್ ಮಾಡಲ್ಲ ಕಂಟ್ರೋಲ್ ಮಾಡಿದ್ರೆ ಹೇಗೋ ಕಂಟ್ರೋಲ್ ಮಾಡ್ಲಿ ಕೇಳಿದ್ಯಲ್ಲ ಅದ್ರಲ್ಲಿ ಕಂಟ್ರೋಲ್ ಮಾಡೋ ಏ ನಿಲ್ಸಯ್ಯ ಮಗ ಯಾವ್ದೋ ಬದುರ್ಗಿದ್ರೊಳಗೆ ತಗೊಂಡೋಗ್ ಬಿಡೋ ಕಂಟ್ರೋಲ್ ಆಗುತ್ತೆ ಅಲ್ಲಿ ನೋಡಿ ಮಾಡಲ್ಲ ಸರಿ ಆಯ್ತಲ್ಲ ಅವ್ರು ಸ್ವಲ್ಪ ದೂರನೇ ಹೋಗೋದು ನಾವು ನಡ್ಕೊಂಡು ಹೋಗೋಣ ಏ ಇಳಿರಪ್ಪ ಗಾಡಿ ಬರ್ತಾ ಇದೆಯಲ್ಲೋ ಅಯ್ಯೋ ಏನೋ ಮಾಡೋದು ಇವಾಗ ನೀರಲ್ಲಿ ದುಡ್ಡು ಒದ್ದೆ ಆಗಿರುತ್ತೆ ಆಮೇಲೆ ಬೇಕಾದ್ರೆ ಐರನ್ ಮಾಡ್ಕೋಬಹುದು ಐರನ್ ಬೇಕಾದ್ರೆ ಮಾಡ್ಕೋಬಹುದು ಆದ್ರೆ ಟಾಟಾ ಸುಮೋ ಇಂದ ದುಡ್ಡು ತರೋದ್ ಹೆಂಗೆ ಹೆಂಗಿದ್ರು ಸೂಟ್ ಕೇಸಲ್ಲಿ ದುಡ್ಡಿದೆ ಈ ಇಚ್ಕೊಂಡ್ ಮೇಲೆ ಎತ್ಕೊಂಡ್ ಬಂದ್ರೆ ಆಯ್ತಪ್ಪ ಗಾಡಿಲಿ ಬಾಂಬ್ ಇದೆ ಹೋಗ್ಬಿಟ್ಟಿತ್ತು ಅಲ್ಲ ದುಡ್ಡು ಜೊತೆ ಬಾಂಬ್ ಒದ್ದೆ ಆಗಿರುತ್ತೆ ಸೊ ಬಾಂಬ್ ಬರ್ಕಾಗಲ್ಲ ಬಾಂಬ್ ಟಾಸ್ ನೀವು ವಾಟ್ ಇಟ್ಕೊಳ್ಳಿ ಅಣ್ಣ ಅಣ್ಣ ಎಲ್ಲೋಯ್ತು ನೀರಲ್ಲಿ ಈಜೊಡೆನ ಅಂತ ಹೋಗಿ ಹೋಗಿ ಮೊಸಳೆಗಳವೆ ಇಲಿ ಬೋನಲ್ಲೇ ಬೆಕ್ಕಿಡ್ಯಾರ ನಾವು ನಮ್ಮ ಹತ್ರ ಮೊಸಳೆ ಕತೆ ಹೇಳ್ತಾನೆ ಅಯ್ಯೋ ನೋಡಿ ಎಷ್ಟ್ ದೊಡ್ಡದು ಇದೇ ಇಷ್ಟು ದೊಡ್ಡದು ಅಂದ್ಮೇಲೆ ಇದ್ರ ಫಾದರ್ ಮದರ್ ಎಷ್ಟ್ ದೊಡ್ಡದಿರುತ್ತೋ ಅಪ್ಪ ಒಳಗೊಂಟಾಯ್ತು ಅಂದ್ರೂ ಹೋಗೋದ್ ಬೇಡ ಕಣ್ರು ಏನ್ರಪ್ಪ ದುಡ್ಡು ಸಿಕ್ತಾ ಇದ್ರಲ್ಲೇ ತಿಳ್ಕೊಳ್ಳಿ ಅಡ್ಡದಾರಿಲ್ ದುಡ್ಡು ಮಾಡಕ್ ಹೋದ್ರೆ ಕಾನೂನು ಅನ್ನೋ ಮೊಸಳೆ ಕಾಯ್ತಾ ಇರುತ್ತೆ ಬಿರಿಯಾನಿ ಲೆಗ್ ಪೀಸ್ ಬಿಸಾಕಿದ್ರೆ ಕಾನೂನನ್ನು ಮೊಸಳೆನು ಬಾಯಿ ಮುಚ್ಕೊಳ್ಳುತ್ತೆ ಕಾಸ್ ಬಿಸಾಕಿ ಕಾನೂನ್ ಬಾಯಿ ಮುಚ್ಚಿಸಬಹುದು ಮನಸ್ಸಾಕ್ಷಿಗೆ ಏನ್ ಮಾಡ್ತೀರಾ ಮನಸ್ಸಾಕ್ಷಿಗೆ ಹೊಡಿರಿ ಗೋಲಿ ದುಡ್ಡಿದ್ರೆ ಸತ್ತಿರೋ ಹೆಂಡತಿಗೆ ತಾಜ್ ಮಹಲ್ ಕಟ್ಬೋದು ದುಡ್ಡಿಲ್ಲ ಅಂತಂದ್ರೆ ಲವರ್ ತಾಳಿನೂ ಕಟ್ಟಕ್ಕಾಗಲ್ಲ ಗಾಂಧಿ ಬುದ್ಧನ್ ಬಗ್ಗೆ ಓದಿದ ಹುಡುಗರು ಈ ರೀತಿ ಮಾತಾಡೋದು ನೋಡಿದ್ರೆ ಭಯವಾಗುತ್ತೆ ನೋಡಿ ಸರ್ ಓದೋದೇ ಬೇರೆ ವಾಸ್ತವನೇ ಬೇರೆ ಜೀವನದಲ್ಲಿ ಗಾಂಧೀಜಿಗೆ ದುಡ್ಡು ಇಷ್ಟ ಇಲ್ಲ ಅಂತ ಓದಿದೀವಪ್ಪ ಆದ್ರೂ ಅವ್ರ ಫೋಟೋನೇ ನೋಟಿನ ಮೇಲೆ ಪ್ರಿಂಟ್ ಮಾಡಿರ್ತಾರಲ್ವಾ ಗಾಂಧೀಜಿ ಕೆಟ್ಟದನ್ನ ಕೇಳ್ಬೇಡ ನೋಡ್ಬೇಡ ಮಾತಾಡ್ಬೇಡ ಅಂತ ಹೇಳಿದಾರೆ ಮಾಡ್ಬೇಡ ಅಂತ ಹೇಳಿದಾರ ನಿಮ್ ವಯಸ್ಸಲ್ಲಿ ನಾನು ಹೀಗೆ ವಕ್ರವಾಗಿ ಯೋಚನೆ ಮಾಡ್ತಿದ್ದೆ ಅದೆಲ್ಲ ಸರಿ ಇಲ್ಲ ಅಂತ ಪ್ರಾರಂಭದಲ್ಲೇ ನಿರ್ಧಾರ ಮಾಡಿ ಈಗೆಲ್ಲ ಬಿಟ್ಟು ನೆಮ್ಮದಿಯಾಗಿದ್ದೀನಿ ನಾಯಿನ ನಾಯಿ ತರ ಇರು ಸಿಂಹನ ಸಿಂಹದ ತರ ಇರು ಅಂತ ಯಾರು ಹೇಳೋದಿಲ್ಲ ಆದ್ರೆ ಮನುಷ್ಯನ ಮನುಷ್ಯನ್ ತರಾನೇ ಇರು ಅಂತ ಹೇಳ್ಬೇಕಾಗತ್ತೆ ನಿಯತ್ತಾಗಿ ದುಡಿಯೋಣ ಅಂದ್ರೆ ಈ ಸಮಾಜ ಬಿಡೋದಿಲ್ಲ ನಾನು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಓದಿದ್ದೀನಿ ಕೆಲಸ ಇಲ್ಲ ಏನ್ ಮಾಡ್ಲಿ ನಿಯತ್ತಾಗಿ ದುಡಿತೀವಿ ಅಂತ ನನಗ್ ಪ್ರಾಮಿಸ್ ಮಾಡಿ ನಿಮ್ ಕೆಲ್ಸದ ವಿಚಾರ ನನಗ್ ಬಿಡಿ ಡ್ಯಾಡಿ ನನ್ ಬರ್ತಾ ಹೇಳದ್ನಲ್ಲ ವಾಸು ಅಂತ ಅದ್ ಇವ್ರೆ ಬದ್ಲಾಗ್ತೀನಿ ಅಂತ ಭಾಷೆ ಕೊಟ್ನಲ್ಲ ಅಷ್ಟೇ ಸಾಕು ಬಿಡಮ್ಮ ಸರ್ ಇವ್ರನ್ನ ಜೈಲಿಗೆ ಹಾಕಿದ್ರೆ ಬುದ್ಧಿ ಬರುತ್ತೆ ಸ್ಟೇಷನ್ ಬಂದು ನಾನೇ ಸ್ಟೇಟ್ಮೆಂಟ್ ಕೊಡ್ತೇನೆ ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ರು 5 idiots ಇವ್ರನ್ನ ಬಿಟ್ಬಿಡಿ ಆಹಾ ಈ ಚೇಜು ಕ್ಲೈಮ್ಯಾಕ್ಸ್ ನೋಡಿ ಇಲ್ಲೊಂದ್ ಫೈಟ್ ಆಗುತ್ತೆ ಫೈಟ್ ಅಲ್ಲಿ 2 ಹೆಣ ಬೀಳುತ್ತೆ ಬಾಡು ಊಟಕ್ಕೆ ಮಟನ್ ಬಿರಿಯಾನಿ ಮಾಡಿಸ್ತಾರೆ ನನಗೂ ಒಂದ್ 2 ಪೀಸ್ ಸಿಗುತ್ತೆ ಅಂತ ಖುಷಿಯಾಗಿದ್ದೆ ಅನ್ಯಾಯವಾಗಿ ಹ್ಯಾಪಿ ಎಂಡಿಂಗ್ ಆಗೋಯ್ತೆ ನಾನ್ ಹೇಳಿದ 5 ಇಡಿಯಟ್ಸ್ ಕಥೆಲಿ 3 ಇಡಿಯಟ್ಗಳು ಮದುವೆ ಇವತ್ತು ಅವ್ರ ಮದುವೆಗೆ ನೀನ್ ಬಂದಿರೋದು ಇನ್ನೊಬ್ಬ ಇಡಿಯಟ್ ಸ್ಪ್ಯಾನರ್ ಕೊನೆಗೂ ಬದಲಾಗಿಲ್ಲ ಅದಕ್ಕೆ ಜೈಲಲ್ಲಿದ್ದಾನೆ ಅದೆಲ್ಲ ಹಂಗಿರ್ಲಿ ನಾನ್ ಹೇಳಿದ 5 ಇಡಿಯಟ್ಸ್ ಕತೆ ಹೇಗಿದೆ ಗುರು ಸ್ಟೋರಿ ಸ್ಕ್ರೀನ್ ಪ್ಲೇ ಡೈಲಾಗ್ ಡೈರೆಕ್ಷನ್ ಪರ್ಫಾರ್ಮೆನ್ಸ್ ಸೂಪರ್
ಏನ್ ಸರ್ ನೀವೇ ಡೈರೆಕ್ಟರ್ ಆಗಿ ನೀವೇ ಕತೆ ಕೇಳ್ತಾ ಇದ್ದೀರಾ? ನನ್ ಶಿಷ್ಯಂದೇ ಸಿನಿಮಾ ಒಂದೇ ಕತೆ ಗಣೇಶ ಹೇಳ್ತಾ ಇದ್ದ, ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು, ಕೇಳ್ತಾ ಇದ್ದೆ. ಓಕೆ ಒಬ್ಬೊಬ್ಬರಾಗಿ ಎಲ್ಲರಿಗೂ ಹಾಕೊಡ್ತೀನಿ. ನಮಸ್ಕಾರ ಸರ್, ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಆಲ್ ದ ಬೆಸ್ಟ್ ಕಣ ಗಣೇಶ. ಥ್ಯಾಂಕ್ ಯು ಸರ್. ಹಲೋ ಸರ್ ಬನ್ನಿ ಎಲ್ಲ ಎಲ್ಲಿ ನೀವೇ ಇದ್ದೀರಾ? ಹೀರೋಯಿನ್ಗಳು ಕಾಣಿಸ್ತಾ ಇಲ್ಲ. ನೀವು ಆಕ್ಷನ್ ಹೇಳಿದ್ರೆ ಬಂದ್ಬಿಡ್ತಾರೆ ಸರ್. ಅವಳು ಬಂದ್ಬಿಡ್ತಾರೆ. ನಮಸ್ತೆ ನಮಸ್ತೆ. ಇದು ಅವಂದು, ಇದು ನಮ್ದು, ಅದು ಅವಂದು ಸರ್. ವೆರಿ ವೆರಿ ನೈಸ್. ಏಯ್ ತಾಳಿ ಕಟ್ಟಕ್ಕೆ ಇನ್ನು ಅರ್ಧ ಗಂಟೆ ಟೈಮ್ ಇದೆ. ಏನ್ ಒಳ್ಳೆ ಮಲ್ಲಿಕಾ ಬಿಪಾಶಾ ಕರಿನ ರೇಂಜ್ ಓಡಾಡ್ತಾ ಇದ್ದೀರಾ? ನಮ್ಗೆ ಸೀರೆ ಉಟ್ಕೊಳಕ್ ಬರಲ್ಲ. ಮಗ ಸೀರೆ ಉಟ್ಕೊಳಕ್ ಬರಲ್ವಂತೆ. ಸೂಪರ್. ಸರ್ ತಪ್ಪು ತಿಳಿಬೇಡಿ, ನಮ್ಗೆಲ್ಲ ಜಸ್ಟ್ ಒಂದು ನಿಮಿಷನ ಅಲ್ಲ ಅವರ್ ಟೈಮ್ ಕೊಟ್ರೆ ನಾವೇ ಸರ್ಕಸ್ ಮಾಡಿ ಸೀರೆ ಉಡ್ಸ್ ಕರ್ಕೊಂಡ್ ಮಾಡ್ತೀವಿ. ಹೌದು ಸರ್. ಏನ್ರಿ ಸೀರೆ ಹುಡ್ಸೋದಕ್ 1 ಅವರ್? ಮದ್ವೆಗ್ ಮುಂಚೆನೆ ರೊಮ್ಯಾನ್ಸ್? ನಡಿಲಿ ನಡಿಲಿ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ, ಬನ್ನಿ ಬನ್ನಿ. ಸೀರೆ ಉಟ್ಕೊಳ್ಳೋಕೆ ಬರಲ್ಲ ನಂಗೆ ತುಂಬಾ ಒಳ್ಳೆದು. ಈ ಹುಡುಗರುಗಳೇನೋ ಇಡಿಯಟ್ಸ್ ಗಳಿರ್ಬೋದು, ಆದ್ರೆ ನಕ್ಷತ್ರರಂತೂ ಬುದ್ಧಿವಂತರು. ಅಂದ ಹಾಗೆ ಈ ಇಡಿಯಟ್ಸ್ ಗಳನ್ನ ನೋಡಕ್ಕೆ ಮರೀದೆ ಮತ್ತೆ ಮತ್ತೆ ಬನ್ನಿ.